ನೆನ್ನೆಗೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ಮದುವೆಯಾಗಿ 23ನೇ ವರ್ಷ. ಸ್ಯಾಂಡಲ್ವುಡ್ನ ಸ್ಟಾರ್ ನಟನಾಗಿರುವ ದರ್ಶನ್ ಈಗ ಜೈಲಿನಲ್ಲಿದ್ದಾರೆ. ನಿನ್ನೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಸತಿ ಪತಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ದಿನ. ಈ ದಿನದಂದು ಅವರಿಬ್ಬರು ಒಟ್ಟಿಗೆ ಆಚರಿಸಬೇಕಾಗಿತ್ತು. ಆದರೆ ದುರಾದೃಷ್ಟವಶಾತ್ ದರ್ಶನ್ ಜೈಲಿನಲ್ಲಿದ್ದಾರೆ. ಹೀಗಿದ್ದರೂ ವಿಶೇಷ ಅನುಮತಿ ಪಡೆದು ವಿಜಯಲಕ್ಷ್ಮಿ ದರ್ಶನ್ ಅವರು ಮಗ ವಿನೀಶ್ ಹಾಗೂ ಮ್ಯಾನೇಜರ್ ನಾಗರಾಜ್ ಜೊತೆ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ. ವಿವಾಹ ವಾರ್ಷಿಕೋತ್ಸವದಂದು ಗಂಡನನ್ನು ಭೇಟಿ ಮಾಡೋಕೆ ಬಂದಿದ್ದು ಪತಿಯನ್ನ ನೋಡಿ ಕಣ್ಣೀರಿಟ್ಟಿದ್ದಾರೆ. ವಿಜಯಲಕ್ಷ್ಮಿ ವಿನೀಶ್ ಜೊತೆ ದರ್ಶನ್ ಭೇಟಿಗೆ ಆಗಮಿಸಿದ್ದಾರೆ. ನಟ ದರ್ಶನ್ ನೇರ ಭೇಟಿಗೆ ತೆರಳಿದ ವಿಜಯಲಕ್ಷ್ಮಿ ಮತ್ತು ವಿನೀಶ್ ಅವರ ಜೊತೆ ನಟ ದರ್ಶನ್ಗೆ ಹಣ್ಣುಗಳನ್ನು ಮಾತ್ರ ತೆಗೆದುಕೊಂಡು ಮ್ಯಾನೇಜರ್ ನಾಗರಾಜ್ ಬಂದಿದ್ದಾರೆ. ದರ್ಶನ್ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಉಡುಗೊರೆಯಾಗಿ ವಿಜಯಲಕ್ಷ್ಮಿ ಅವರು ಏನನ್ನೂ ತೆಗೆದುಕೊಂಡು ಬಂದಿಲ್ಲ. ವಿಜಯಲಕ್ಷ್ಮಿ ಅವರು ವಿವಾಹ ವಾರ್ಷಿಕೋತ್ಸವ ಆದರೂ ಏನು ತಂದಿಲ್ಲ. ಮ್ಯಾನೇಜರ್ ಕೈನಲ್ಲಿ ಬಾಳೆಹಣ್ಣು ಅಷ್ಟೇ ಇತ್ತು. ಜೈಲು ಭೇಟಿಯ ವೇಳೆ ಉಡುಗೊರೆ ಏನು ತೆಗೆದುಕೊಂಡು ಹೋಗೋಕೆ ಅನುಮತಿ ಇಲ್ಲದ ಕಾರಣ ವಿಜಯಲಕ್ಷ್ಮಿ ಅವರು ಏನು ತೆಗೆದುಕೊಂಡು ಬಂದಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ವಿವಾಹ ವಾರ್ಷಿಕೋತ್ಸವದ ದಿನ ಇಬ್ಬರು ಭೇಟಿಯಾಗುತ್ತಿರುವುದೇ ವಿಶೇಷ ಎಂದರೂ ತಪ್ಪಾಗಲಾರದು. ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವರ ಹಣೆಗೆ ಮುತ್ತಿಟ್ಟಿದ್ದಾರೆ. ಇದೇ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಅವರು ಕೊಟ್ಟಂತಹ ಬೆಲೆ ಕಟ್ಟಲಾರದ ಗಿಫ್ಟ್ ಎಂದರೆ ತಪ್ಪಾಗಲಾರದು. ವಿಜಯಲಕ್ಷ್ಮಿ ಹಾಗೂ ವಿನೀಶ್ ಅವರು ದರ್ಶನ್ ಅವರನ್ನು ನೋಡಿ ಕಣ್ಣೀರಿಟ್ಟಿದ್ದಾರೆ ಎನ್ನಲಾಗಿದೆ. ದರ್ಶನ್ ಅವರನ್ನು ಅರ್ಧ ಗಂಟೆಯ ತನಕ ಭೇಟಿ ಮಾಡಿದ ಅಮ್ಮ ಮಗ ಭಾವುಕರಾಗಿದ್ದಾರೆ. ನೀವು ಸಹ ಈ ಜೋಡಿಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ.